Good morning, dear students. Welcome to mathematics online class. Okay, so last class already found some problems. That exercise is completed. Okay, in vectors, next heading addition of vectors. Addition of vectors. Addition of vectors. Okay, addition of vectors. So first one, triangle law of addition. Triangle law of addition of vector. Addition of vector. ನೋಡಿ addition of vectors ಅಲ್ಲಿ ಫಸ್ಟ್ ಒನ್ ಯಾವುದು ಅಂದ್ರೆ ಟ್ರಯಾಂಗಲ್ ಲಾ. ಇಲ್ಲಿ ಸಿಂಪಲ್ ಆಗಿ ನಿಮಗೆ ಫಿಗರ್ ತೋರಿಸ್ತೀನಿ ಟ್ರಯಾಂಗಲ್ದು, ಮತ್ತೆ ಟ್ರಯಾಂಗಲ್ ಲಾ ಹೇಗೆ ಬರೀಬಹುದು ಅಂತ ತೋರಿಸ್ತೀನಿ. ಓಕೆ, ಫಸ್ಟ್ ಯು ಡ್ರಾ ಒನ್ ಟ್ರಯಾಂಗಲ್ ಲೈಕ್ ದಿಸ್. ಬರ್ಕೊಳ್ಳಿ. ಸೊ ಗಿವ್ ಒನ್ ನೇಮ್ ಎ ಬಿ ಸಿ. ಇಲ್ಲಿ angle B is equal to actually 90 degree. So give here AB is equal to A vector and AC is equal to give C vector and BC give B vector. So dear students, according to triangle law, so you know Pythagoras theorem, andre Pythagoras theorem apply ಮಾಡಂಗಲ್ಲ ಆ ರೀತಿ AC vectors, you see AC vectors is equal to AB vector plus BC vector. So then AC vector is equal to what? C vectors. C vectors is equal to A vector plus B vector. C vector is equal to A vector plus B vector. ಇದರ ನಿಮಗೆ ಟ್ರಯಾಂಗಲ್ ಆಫ್ ಇದನ್ನ ನಾವು ಈ ಸ್ಟೇಟ್ಮೆಂಟ್ ಟ್ರಯಾಂಗಲ್ ಲಾ ಆಫ್ ಅಡಿಷನ್ ವೆಕ್ಟರ್ಸ್ ಅಂತ ಕರಿತೀವಿ. ಓಕೆ, ರೈಟ್. ಸಿಂಪಲ್ ಇದೆ, ರೈಟ್. ಓಕೆ, ಸೊ ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್, ರೈಟ್. ಓಕೆ, ಸೆಕೆಂಡ್ ಒನ್ ಏನ್ ಬರ್ತದೆ ಅಂತಂದ್ರಲ್ಲಿ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ. ನೆಕ್ಸ್ಟ್ ಪ್ಯಾರಲೋಗ್ರಾಮ್. ಈಗ ಟ್ರಯಾಂಗಲ್ ಶೇಪ್ ಆಯ್ತು, ಪ್ಯಾರಲೋಗ್ರಾಮ್. ಸೆಕೆಂಡ್ ಒನ್ ಪ್ಯಾರಲೋಗ್ರಾಮ್. Parallelogram, law of vector addition. Vector addition. Parallelogram, law of vector addition. ಓಕೆ, ಇದ್ರಲ್ಲೂ ಅಷ್ಟೇ ಒಂದು ಸಿಂಪಲ್ ಒಂದು ಪ್ಯಾರಲೋಗ್ರಾಮ್ದಲ್ಲೂ ಒಂದು ತೋರಿಸ್ಬಿಡ್ತೀನಿ. ಸರ್ ನಾನು ನೆಕ್ಸ್ಟ್ ಅದನ್ನು ಬರೆಯೋದು ಅಂತ ತೋರಿಸ್ತೀನಿ. ಈ ರೀತಿ ಬರ್ತಾರೆ ಪ್ಯಾರಲೋಗ್ರಾಮ್ನ. ಸಿಂಪಲ್ ಆಗಿರ್ತದ. ನೀವು ನೀಟಾಗಿ ಸ್ಕೇಲ್ ತಗೊಂಡು ಸುಮ್ಮನೆ ನಿಮ್ಗೆ ತೋರಿಸು ಅಷ್ಟೇ. ಸೊ ಬೇಕಾದ್ರೆ ಇದನ್ನ ಈ ರೀತಿ ತಗೋಬೋದು ನಾವು. ವೆಕ್ಟರ್ಸ್ನ ಓ ಈಸ್ ಇನಿಷಿಯಲ್ ಪಾಯಿಂಟ್ ಅಂತ ಹೇಳ್ಬೇಕಾದ್ರೆ write like this. So give A, ಇಲ್ಲಿ A B C ಈ ರೀತಿ ಕೊಡಿ. A B C. ಸೊ ಇದನ್ನ A ವೆಕ್ಟರ್ B ವೆಕ್ಟರ್ಸ್ ಅಂತ ತಗೊಳ್ಳಿ. ಸೊ ಟೇಕ್ ದಿಸ್ A ವೆಕ್ಟರ್ಸ್, ನೆಕ್ಸ್ಟ್ ದಿಸ್ ಇಸ್ C ವೆಕ್ಟರ್ಸ್. ನೋಡ್ರಿ, ಸೊ ಇದರ ಡೈರೆಕ್ಟ್ ನಾವು ಏನ್ ಬರೀಬಹುದು? ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಆಫ್ ಅಡಿಷನ್ಸ್ ಅಲ್ಲಿ ಸಿ ವೆಕ್ಟರ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರೀಬಹುದು. ಸಿ ವೆಕ್ಟರ್ಸ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಸುಮ್ಮನೆ ಇದು ಟೈಪ್ಸ್ ನಿಮ್ಗೆ ತೋರಿಸ್ತಾರೆ ಅಷ್ಟೇ. ಓಕೆನಾ, ಇದೊಂದು ಬರ್ಕಬೇಡಿ ಈ ರೀತಿ. ಸೊ ಇದನ್ನು ನಾವು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಆಫ್ ಅಡಿಷನ್ಸ್, ಅವೆಲ್ಲ ಏನು ಡೀಟೇಲ್ಸ್ ಏನು ಬೇಕಾಗಿಲ್ಲ, ಜಸ್ಟ್ ನೀವು ತಿಳ್ಕೊಂಡ್ರೆ ಸಾಕು. ಓಕೆ, ರೈಟ್. ನೆಕ್ಸ್ಟ್ ಏನು ಮಾಡೋಣ ಅಂದರೆ
properties of vector addition one. Write on this. Okay, so next vector of addition, properties of vector of addition. Properties of vector addition. Properties of vector addition. Nodi, first one, vector addition is commutative. First property, vector addition is commutative. Vector addition is commutative. Okay. Vector addition is commutative means a vector plus b vector is equal to b vector plus a vector. ನಿಮಗೆ ಗೊತ್ತಲ್ಲ commutative property, a plus b is equal to b plus a. So multiplication ab is equal to ba. ಅತ. Okay, first property is the first one. No? Okay, second one, vector addition is associative. Vector addition is associative. Vector addition is associative. Vector addition is associative. So that is a plus b plus c is equal to a vector plus b vector plus c vector. ನೋಡಿ ಇಲ್ಲ ಫಸ್ಟ್ 2 ಗೆ ನೀವು ತಗೋಬಹುದು, ಇಲ್ಲ ಲಾಸ್ಟ್ 2 ಗೆ ಬ್ರಾಕೆಟ್ಸ್ ತಗೋಬಹುದು. ದಿಸ್ ಇಸ್ ವೆಕ್ಟರ್ ಅಡಿಷನ್ ಇಸ್ ಅಸೋಸಿಯೇಟಿವ್. ನೆಕ್ಸ್ಟ್, ಎಕ್ಸಿಸ್ಟೆನ್ಸ್ ಆಫ್ ಥರ್ಡ್ ಒನ್, existence of additive inverse. Existence of additive inverse. Existence of additive inverse. Existence of additive inverse means ನೋಡಿ ಬರೀತೀನಿ, a plus ಒಂದು ಅಡಿಟಿವ್ ಐಡೆಂಟಿಟಿ ತರ್ತಾರೆ ಫಸ್ಟ್, ಆಮೇಲೆ ಇನ್ವರ್ಸ್ ಮಾಡ್ತೀನಿ. ಅಡಿಟಿವ್ ಐಡೆಂಟಿಟಿ ತರೋಣ, ಆಮೇಲೆ ಇನ್ವರ್ಸ್. ನೆಕ್ಸ್ಟ್ ಐಡೆಂಟಿಟಿ ಏನಿಲ್ರಿ ಇಷ್ಟೇ. ಎ ಪ್ಲಸ್ 0 is equal to 0 plus a, 0 vector plus a vector. A plus 0 is equal to 0 plus a. So 0 plus a vectors. ಇದು ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ. ಇಲ್ಲಿ 0 ಈಸ್ ಏನೇ ಅಡಿಟಿವ್ ಐಡೆಂಟಿಟಿ. ನಿಮ್ಗೆ ಗೊತ್ತಲ್ಲ, ಅಂದ್ರೆ 0 ಇಂದ ಯಾವುದೇ ನಂಬರ್ನ ಹ್ಯಾಡ್ ಮಾಡಿ ಅದೇ ನಂಬರ್ ಬರ್ತದೆ. 0 plus 3 3, 0 plus 6 6 ಅಷ್ಟೇ. a plus 0 a, 0 plus a 0. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 4 ಬರೀರಿಲ್ಲ. ಓಕೆನಾ, ಆಯ್ತಾ? ಎಸ್, ಇಲ್ಲಿ 4 ಇಲ್ಲಿ ಬರೀತಿ ನೋಡಿ, ಇಲ್ಲಿ 4 existence of additive inverse. Existence of additive inverse. ಸೊ ಇದನ್ನೇನು ತೆಗೆದಿರಾ ನೋಡಿ, ಈ ತರ ತಗೋಬೇಕು. a ಪ್ಲಸ್ ಬ್ರಾಕೆಟ್ ಮೈನಸ್ a is equal to, ಇದು ಬೇಕಾದ್ರೆ ನೀವು ಸಿಂಪ್ಲಿಫೈ ಮಾಡಿ ನೋಡ್ರಿ, ಇದು ಬರ್ತದೆ ನಿಮಗೆ. a ಪ್ಲಸ್ ಇಂಟು ಮೈನಸ್ a ಮೈನಸ್ a ಪ್ಲಸ್ a ಮೈನಸ್ a ಕ್ಯಾನ್ಸಲ್ 0, ಈ ತರ ಬರಬೇಕು. ಅದರ್ವೈಸ್ ಮೈನಸ್ a ಪ್ಲಸ್ a ದಟ್ is equal to 0. ಸೊ ದಿಸ್ ಟೈಪ್ ಇಟ್ is called additive inverse. ಈಗ a vectors inverse is minus a, b vectors inverse is minus b. ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಓಕೆ, these are the very important properties of vector
addition. Properties of vector addition. Okay na? Write down this. Okay, next multiplication property ನೋಡೋಣ. Next I am going to multiplication property. Multiplication of a ಈಗ ಅದಕ್ಕಿಂತ ಮುಂಚೆ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಸ್ಕೆಲಾರ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಎ ಸ್ಕೆಲಾರ್. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಬೈ ಎ ಸ್ಕೇಲಾರ್. ಸೊ ಇದನ್ನ ನೋಡೋಣ. ಸ್ಕೇಲಾರ್ ಅಂತಂದ್ರೆ ನಿಮಗೆ ಇದ್ರಲ್ಲಿ ಮ್ಯಾಟ್ರಿಕ್ಸ್ ನಿಮ್ಗೆ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಈಗ ಒಂದು ಮ್ಯಾಟ್ರಿಕ್ಸ್ ನಾವು ಕೊಟ್ಟಾಗ ನಿಮ್ಗೆಲ್ಲ ಅದೆಲ್ಲ ಕ್ಲಾಸಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ವಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ನಾವೇನ್ ಮಾಡ್ತಿದ್ವು ಮ್ಯಾಟ್ರಿಕ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 2 1 5 4 ಅಂತ ಹೇಳಿರೋ. ಫೈಂಡ್ ದ ವ್ಯಾಲ್ಯೂಸ್ ಆಫ್ 2a. ಸೊ here 2 is a scalar. 2a, 3a, 4a, 5a. So here 2 is a scalar. ಅದೇ ರೀತಿ ನೀವು ನಾನು ಕನ್ಸಿಡರ್ ಮಾಡ್ತೀನಿ ಇಲ್ಲಿ ಹೆಂಗೆ 2 is a scalar ಮಲ್ಟಿಪ್ಲಿಕೇಶನ್ಸ್ ಆಫ್ ವೆಕ್ಟರ್ಸ್ ಅಲ್ಲಿ ಒಂದು ಕನ್ಸಿಡರ್ ಮಾಡ್ತೀನಿ. ಇಫ್ a is a vector, a ವೆಕ್ಟರ್ ತಗೋತೀನಿ and m is a scalar, m vector it is a m is a scalar, m scalar ಅಂತ ತೆಗೆದುಕೊತೀನಿ. ಆಗ ದೆನ್ ಏನಂತ ಬರೀತೀರಿ ನೀವು, m a ವೆಕ್ಟರ್ ಈ ರೀತಿ ಬರೀತೀರಿ. ಇದನ್ನೇ ನಾವು ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಬೈ ಸ್ಕೇಲಾರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಮಾಡ್ಯುಲಸ್ ತೆಗೆದುಕೊಳ್ತು ಅಂದ್ರೆ ಈ ರೀತಿ ಬರೀಬೇಕು ನೀವು ಸಪರೇಟ್ ಆಗಿ. ಈ ನೆಕ್ಸ್ಟ್ ಬೇಕಾದ್ರೆ ಇದನ್ನ ಮಾಡ್ಯುಲಸ್ ಆಫ್ m ಮಾಡ್ಯುಲಸ್ ಆಫ್ a ವೆಕ್ಟರ್ ಅಂತಲೂ ಬರೀಬಹುದು. ಓಕೆ, ಇದನ್ನೇ ನಾವು ಏನಂತ ಕರಿತೀವಿ. ಸೊ ಫಸ್ಟ್ ಒಂದು ಮಲ್ಟಿಪ್ಲಿಕೇಶನ್ ವೆಕ್ಟರ್ ಬೈ ಎ ಸ್ಕೇಲಾರ್. ಇದೊಂದು ಪ್ರಾಪರ್ಟಿ, ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದನ್ನ ನಾನು ಬರೀತೀನಿ ಅದೇ ರೀತಿ ಬರ್ಕಡೆ ಅಷ್ಟೇ, ಏನಿಲ್ಲ ಅಂದ್ರೆ ವೆರಿ ಸಿಂಪಲ್ ಇದೆ. ಈ ರೀತಿ ಬರ್ಕೊಳ್ಳಿ. ಇಫ್ ಎ ವೆಕ್ಟರ್ ನೋಡಿ, ಈ ತರ ಓದ್ಬೇಕು ನೀವು. ಎ ವೆಕ್ಟರ್ ಅಂತ ಓದ್ಬೇಕು. ಮೇಲ್ಗಡೆ ಯಾರೋ ಮಾರ್ಕ್ ಇತ್ತು ಅಂದ್ರೆ ಎ ವೆಕ್ಟರ್. ಇಫ್ ಎ ವೆಕ್ಟರ್ ಬಿ ಎನಿ ಗಿವನ್ vector and m is a scalar, then m a ವೆಕ್ಟರ್ ನಿಮ್ಗೆ ತೋರಿಸಿದ್ನಲ್ಲ, m ಈ ತರ ಬರ್ಕೋಬೇಕು. m a vector is called product of ಏನಂತ ಬರೀತೀರಾ, product of vector a and scalar m. Therefore ಬೇಕಾದ್ರೆ ಇದನ್ನು ಬರ್ಕೊಳ್ಳಿ ನಿಮಗೆ m a ವೆಕ್ಟರ್ ಮಾಡಲಸ್ ಅಂತ ಇದ್ರೆ ಇದನ್ನ ಸಪರೇಟ್ ಮಾಡಬಹುದು ಅಂತ. ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಬೈ ಎ ಸ್ಕೇಲಾರ್ ಅಂದ್ಬಿಟ್ಟು. ಇದು ಸುಮ್ಮನೆ ನಿಮಗೆ ಹೇಳ್ತಾ ಇದೀನಿ ಅಷ್ಟೇ, ಸ್ವಲ್ಪ ಪಾಯಿಂಟ್ಸ್ ಇವೆ ನಿಮಗೆ ಉಪಯೋಗ ಆಗ್ತಾವ ಅಷ್ಟೇ. ಓಕೆ, ಸುಮ್ಮನೆ ಇರಲಿ, ಬರ್ಕೊಳ್ಳಿ. ರೈಟ್ ಆನ್ ದಿಸ್. Okay, so next I am going to components of a vector. ಈಗ components of a vector ಅಲ್ಲಿ ಯಾವ ಟೈಪ್ಸ್ ಬರ್ತದೆ ನೋಡೋಣ. Components of a vector ಇದೆಲ್ಲ ಅರ್ಥ ಆಯ್ತಲ್ಲ, ಇದು ಸ್ಕೇಲಾರ್ ವೆಕ್ಟರ್ಸ್. ಎಸ್, ಓಕೆ. Components of a vector. Components
of a vector. Okay, dear students, first one in components of vectors ಅಲ್ಲಿ first one ಏನಂದ್ರೆ two dimensional vector. ಇದರಲ್ಲಿ first two dimensional vector ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಫಸ್ಟ್ ಒನ್ ಇದರಲ್ಲಿ two dimensional vector. ಟೂ ಡೈಮೆನ್ಷನಲ್ ವೆಕ್ಟರ್ಸ್ ಅಲ್ಲಿ ಇದು ಬೇಕಾದ್ರೆ ನಿಮಗೆ ಒಂದು ಫಿಗರ್ ಬರದೆ ತೋರಿಸ್ಕೊಡ್ತೀನಿ. ಏನು ಟೂ ಡೈಮೆನ್ಷನ್ ಅಂತಂದ್ರೆ ಓನ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಈ ರೀತಿ ತಗೊಳ್ಳಿ. ಟೇಕ್ ಲೈಕ್ ದಿಸ್. ಸೊ ಓ ಕೊಡಿ, ಇದು ಎಕ್ಸ್ ಆಕ್ಸಿಸ್ ಆಗ್ತದ. ಸೊ ದಿಸ್ ಈಸ್ ವೈ ಆಕ್ಸಿಸ್. ಮತ್ತೆ ನಿಮಗೆ ಪೊಸಿಷನ್ ವೆಕ್ಟರ್ಸ್ ಎಲ್ಲ ಲಾಸ್ಟ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಹೇಳಿದಿಲ್ಲ ಪೊಸಿಷನ್ ವೆಕ್ಟರ್ಸ್. ಸೊ ಲೇಟ್ ಓ ಪಿ ಓ ಎಲ್ಲ ಫುಲ್ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಪೊಸಿಷನ್ ವೆಕ್ಟರ್ಸ್ ತೆಗೆದುಕೊಳ್ಳಿ. ಸೊ ಇದಕ್ಕೆ ಪಿ ಕೊಡಿ. ಸೊ ನಿಮಗೆ ಬೇಕಾದ್ರೆ ವ್ಯಾಲ್ಯೂಸ್ ಕೊಡಿ ನೀವು. ಟೂ ಡೈಮೆನ್ಷನ್ಸ್ ಈಗ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ತ್ರೀ ಡೈಮೆನ್ಷನ್ ಸ್ಪೇಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ ಆಲ್ರೆಡಿ ಎಕ್ಸ್ಪ್ಲೈನ್ ಇನ್ ತ್ರೀ ಡೈಮೆನ್ಷನ್ ಸ್ಪೇಸಸ್. ಇದರಲ್ಲಿ ನೀವು ಟೂ ಡೈಮೆನ್ಷನ್ ತೆಗೆದುಕೊಳ್ಳಿ. ಯಾಕಂದ್ರೆ ಎಕ್ಸ್ ಅಂಡ್ ವೈ ನ ಪಿ ಆಫ್ ಎಕ್ಸ್ ವೈ ಅಂತ ತೆಗೆದುಕೊಳ್ಳಿ. ಓಕೆ. ಸೊ ಇಲ್ಲಿ ನಿಮಗೆ ಯೂನಿಟ್ ವೆಕ್ಟರ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ನಿಮಗೆ ಯೂನಿಟ್ ವೆಕ್ಟರ್ಸ್ ಅದನ್ನ ಯಾಕೆ ನೋಟ್ ಮಾಡ್ತೀವಿ ಅಂತ ಹೇಳಿದೀನಿ. ಯೂನಿಟ್ ವೆಕ್ಟರ್ಸ್ನ ಈ ಕ್ಯಾಪ್ ಇದನ್ನ ಯೂನಿಟ್ ವೆಕ್ಟರ್ಸ್. ಯೂನಿಟ್ ವೆಕ್ಟರ್ಸ್ ವ್ಯಾಲ್ಯೂಸ್ ಏನು ಇದನ್ನ ನೀವು ಫಸ್ಟ್ PUC ಕಲ್ತಿದ್ದೀರಿ ನೀವು. ಎ ಕ್ಯಾಪ್ ಇಸ್ ಈಕ್ವಲ್ ಟು ಡೈರೆಕ್ಷನ್ಸ್ ಆಫ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ಸ್ ಆಫ್ ಎ. ಇದನ್ನ ಲಾಸ್ಟ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ನೆನಪಿಟ್ಕೊಳ್ಳಿ. ಅದೇ ರೀತಿ ನಾನು ಏನ್ ಮಾಡ್ತೀನಿ, ಓ ಎಕ್ಸ್ ಅಲಾನ್ ಐ ಯೂನಿಟ್ ವೆಕ್ಟರ್. ಓಕೆ. ಅಂಡ್ ಓ ವೈ ಅಲಾನ್ ಜೆ ಯೂನಿಟ್ ವೆಕ್ಟರ್ಸ್. ಇದನ್ನ ಜೆ ಅಂತ ಉತ್ಕೊಳ್ಳೋಣ. ಓಕೆ. ಸೊ ಹಾಗಾಗಿ ಇದು ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಬೇಕಾದ್ರೆ ಎಕ್ಸ್ ಹೈ ಯೂನಿಟ್ ವೆಕ್ಟರ್ಸ್ ಎಕ್ಸ್ ಹೈ. ಇದನ್ನು ಬೇಕಾದ್ರೆ ನೀವು ವೈ ಜೆ ಯೂನಿಟ್ ವೆಕ್ಟರ್ಸ್ ಅಂತ ಉತ್ಕೊಳ್ಳಿ. ಓಕೆ. ನೆಕ್ಸ್ಟ್ ನೋಡಿ ಇದೊಂದು ಕಂಡೀಷನ್ ಯೂಸ್ ಮಾಡ್ತೀನಿ. ಡ್ರಾ ಪಿ ಎಂ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಡ್ರಾ ಪಿ ಎಂ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ನಿಮಗೆ ಓ ಪಿ ಪೊಸಿಷನ್ ವೆಕ್ಟರ್ಸ್ ಓ ಪಿ ನಲ್ಲಿ ಯಾವ್ದ್ರಿಂದ ಡಿನೋಟ್ ಮಾಡಿದೆ, ಆರ್ ವೆಕ್ಟರ್. ನಿಮ್ಗೆ ನೋಡಿ ಇಲ್ಲಿ. ಸೊ ಯು ಸಿ ಪಿ ಎಂ ಇಸ್ ಪ್ಯಾರಲಲ್ ಟು ಓ ವೈ. ಸೊ ಓ ಎಂ ವ್ಯಾಲ್ಯೂಸ್ ಎಕ್ಸ್ ಐ ಯೂನಿಟ್ ವೆಕ್ಟರ್ಸ್ ಇದೆ. ಓ ಪಿ ಇಸ್ ಆರ್ ವೆಕ್ಟರ್ಸ್ ಇದೆ. ಪಿ ಎಂ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ ಎಂ? ಹಿಯರ್ ಪಿ ಎಂ ಈಸ್ ಪ್ಯಾರಲಲ್ ಟು ಓ ವೈ. ದಟ್ಸ್ ವೈ ಯು ಟೇಕ್ ದಟ್ ವ್ಯಾಲ್ಯೂ ಇಸ್ ವೈ ಜೆ ಯೂನಿಟ್ ವೆಕ್ಟರ್. So then according to conditions ಈ ತರ ಬರ್ತಲ್ಲ, ಏನಂತ ಬರೀತೀರಿ, OP vectors is equal to ಇಲ್ಲಿ ಬಸ್ ತೋರಿಸ್ತಿಲ್ಲ ಕಾಂಪೌಂಡ್ ಇದರಲ್ಲಿ OP vectors is equal to OM vector plus PM vector. Therefore OP is equal to what? R vector is equal to OM. OM is equal to XI cap plus YJ cap. PM is equal to YJ. So OP is equal to OM plus PM. R vector is equal to XI plus YJ. So this is two-dimensional spaces vector. Then magnitude of R vectors. Magnitude is square of I coefficient and square of J coefficient. I coefficient ko square root is what? X. Therefore X square plus Y square. So this is two-dimensional vector. Two-dimensional vector. Okay, did you understand? Write this. But I read now. Okay, Mugita. So okay, next to three-dimensional vector one. Three-dimensional ನಿಮಗೆ ಹೇಳಿದ three-dimensional spaces ತೋರಿಸಿದ್ದೀನಿ. ಈಗ three-dimensional vectors ಅಂತ ಏನಾಗ್ತದೆ ಅಂದ್ರೆ x axis, y axis, z axis ಎಲ್ಲ ಬರ್ತದೆ. ಅದು ಏನು ನಮಗೆ ಏನು ಅವಶ್ಯಕತೆ ಇಲ್ಲ. ಇಲ್ಲೇ ನಿಮಗೆ ಬರೀ ರಿಸಲ್ಟ್ ಹೋಗ್ಬಿಡ್ತೀನಿ ನೋಡಿ. ಇಲ್ಲಿ ಸೊ r is equal to ಏನ್ ತಗೋತೀರಾ ಅಂತಂದ್ರೆ ಇಷ್ಟು ರಿಸಲ್ಟ್ಗೆ ಹೋಗ್ಬಿಡ್ತೀನಿ ಡೈರೆಕ್ಟ್ ಆಗಿ. ಸೊ ನೆಕ್ಸ್ಟ್ ಹೆಡ್ಡಿಂಗ್ three-dimensional vectors ಬೇಕಾದ್ರೆ ನೋಟ್ ಅಂತ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. three-dimensional vector ಅಂತ
dimensional ವೆಕ್ಟರ್, 3 dimensional ವೆಕ್ಟರ್. ಸೊ ಇದರಲ್ಲಿ ಡೈರೆಕ್ಟ್ ರಿಸಲ್ಟ್ ಬರ್ಬಿಡ್ತೀನಿ ನೋಡಿ. r is equal to xi ಯೂನಿಟ್ ವೆಕ್ಟರ್, yj ಯೂನಿಟ್ ವೆಕ್ಟರ್ ಪ್ಲಸ್ zk ಯೂನಿಟ್ ವೆಕ್ಟರ್ ಅಲ್ಲೇನು ಬರೋದು ಅಂತ. ನೆಕ್ಸ್ಟ್ ಮಾಡ್ಯುಲಸ್ ಆಫ್ r is equal to square root of I ಯೂನಿಟ್ ವೆಕ್ಟರ್, square of j ಯೂನಿಟ್ ವೆಕ್ಟರ್, square of z ಯೂನಿಟ್ ವೆಕ್ಟರ್. ಸೊ ಈ ರೀತಿ ಇದೊಂದು ಆಯ್ತಾ. ಓಕೆ dear students, these are the main properties of the vectors. So okay, so next class I am going to two components of a vectors. Two components of vectors. Next some formula ಇದೆ, ಒಂದು external division formula, internal division formula, proof important. Next class ಅಲ್ಲಿ proof ಕೊಡ್ತೀನಿ. Okay, thank you. Right.